ಮಂಗಳೂರಿನಲ್ಲಿ ಮಣ್ಣಿನಡಿ ಸಿಲುಕಿದಂತಹ ಕಾರ್ಮಿಕರಿಗಾಗಿ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬಿಜೆಪಿಗರು ಮುತ್ತಿಗೆಗೆ ಯತ್ನ, ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಕೇಸ್ ಮೇಲೆ ಸಿಎಂ ನಿಗಾ, ವಿಜಯಪುರದಲ್ಲಿ ತೆಪ್ಪದುರಂತ. ಇಬ್ಬರಿಗಾಗಿ ರಕ್ಷಣಾ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಬಡ್ಡಿಗಾಗಿ ನಡೀತಾ ಭೀಕರ ಕೊಲೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಟ್ಟಡ ಕಾಮಗಾರಿ ವೇಳೆ ಇಬ್ಬರು ಕಾರ್ಮಿಕರು ಮಣ್ಣಿನಾಡಿ ಸಿಕ್ಕಾಕೊಂಡಿದ್ದಂತಹ ಘಟನೆ ಮಂಗಳೂರಿನ ಬಲ್ಮಠದಲ್ಲಿ ನಡೆದಿದೆ. ರೋಹನ್ ಕಾರ್ಪೊರೇಷನ್ಗೆ ಸೇರಿದಂತಹ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಉತ್ತರ ಪ್ರದೇಶದ ಚಂದನ್ ಮತ್ತು ಬಿಹಾರದ ರಾಜ್ಕುಮಾರ್ ಕಾಮಗಾರಿ ವೇಳೆ ಮಣ್ಣು ಕುಸಿದು ಸಿಕ್ಕಾಕೊಂಡಿದ್ರು. ಮಣ್ಣಿನಾಡಿ ಸಿಕ್ಕಾಕೊಳ್ತಾ ಇದ್ದಂತೆ ಸ್ಥಳದಲ್ಲಿದ್ದಂತಹ ಇತರೆ ಕಾರ್ಮಿಕರು ಕಿರ್ಚಾಡಿದ್ರು. ಕೂಡಲೇ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆಗೆ ಇಳಿದ್ರು. ಬಿಹಾರ ಮೂಲದ ಕಾರ್ಮಿಕ ರಾಜ್ಕುಮಾರ್ನನ್ನ ರಕ್ಷಣೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಡಿಸಿ, ಎಡಿಸಿ, ಡಿಸಿಪಿ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಮತ್ತೋರ್ವ ಕಾರ್ಮಿಕ 30 ವರ್ಷದ ಕಾರ್ಮಿಕ ಚಂದನ್ ಕುಮಾರ್ಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕಾಂಕ್ರೀಟ್ ಗೋಡೆಗೆ ರಂಧ್ರ ತೆಗೆದು ಆಕ್ಸಿಜನ್ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸುರಕ್ಷಿತವಾಗಿ ಹೊರ ತೆಗೆಯೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಅಂದಹಾಗೆ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಭಾರೀ ಭೂಕುಸಿತ ಉಂಟಾಗುತ್ತೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ಮುನ್ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ನಿರಂತರ ಮಳೆಯಿಂದ ಇವತ್ತು ಮಂಗಳೂರಿನಲ್ಲಿ ಭೂಕುಸಿತ ಉಂಟಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಮೂಡ ಹಗರಣ ಸಂಬಂಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಕಾಲ್ನಡಿಗೆ ಜಾಥಾ ಮೂಲಕ ತೆರಳಲು ಮುಂದಾಗಿದ್ರು. ಸಿಎಂ ಮನೆಯತ್ತ ಹೊರಟ ಬಿಜೆಪಿ ಮುಖಂಡರನ್ನ ಶಿವಾನಂದ ಸರ್ಕಲ್ನಲ್ಲೇ ಪೊಲೀಸರು ತಡೆದರು. ಈ ವೇಳೆ ಸುನೀಲ್ ಕುಮಾರ್, ಸುರೇಶ್ ಗೌಡ, ಬೆಲ್ಲದ್ ಸೇರಿದಂತೆ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಮತ್ತೊಂದು ಕಡೆಗೆ ಮಹೇಶ್ ತೆಂಗಿನಕಾಯಿ ಕೂಡ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಮುಂದಾದರು. ಎಲ್ಲರನ್ನೂ ವಶಕ್ಕೆ ಪಡೆದ ಪೊಲೀಸರು ಶೇಷಾದ್ರಿಪುರಂ ಠಾಣೆಗೆ ಕರೆದೊಯ್ದರು. ಅಲ್ಲೂ ಕೂಡ ವಿಜೇಂದ್ರ ಧರಣಿ ಕೂತು ಪ್ರತಿಭಟನೆ ನಡೆಸಿದ್ರು. ವಿಜೇಂದ್ರ ಮಾತನಾಡಿ, ದಿನಕ್ಕೊಂದು ಹಗರಣ ನಡೀತಾ ಇದೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಸಿಎಂ ಮನೆ ಮುತ್ತಿಗೆಗೆ ಮುಂದಾದರೆ ಬಂಧನ ಮಾಡುವ ಕೆಲಸ ನಡೀತಾ ಇದೆ. ಭ್ರಷ್ಟಾಚಾರ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರು. ಸಿಎಂ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಜಿಲ್ಲೆಯಲ್ಲಿ ಮೂಡ ಅಕ್ರಮ ಬಯಲಾಗಿದೆ ಅಂದರು. ಅಶೋಕ್, ಸಿಟಿ ರವಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರದ ಬಣ್ಣ ಬಯಲಾಗಿದೆ. ಮೂಡ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆಯದು ಅವರ ಗಮನಕ್ಕೆ ಬರದಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಗಮನಕ್ಕೆ ಬಂದಿದ್ದೇನೆ ಎಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಹೊಣೆಯನ್ನು ಅವರೇ ಹೊರಬೇಕು. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಬಿಟ್ಟರೆ ಬೇರೆ ಏನೂ ನಡೆದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 2 ವಾರ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ದರ್ಶನ್ ಕೇಸ್ನ ಪಕ್ಕ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಹೈ ಪ್ರೊಫೈಲ್ ಕೇಸ್ ಅಂತ ಒತ್ತಡಕ್ಕೆ ಮಣಿಬಹುದು ಅನ್ನೋ ಊಹಾಪೋಹಗಳು ಹರಿದಾಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಕಾನೂನುಬದ್ಧವಾಗಿ ನಡೀಬೇಕು ಅಂತ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯ ನಡುವೆಯೂ ಕೂಡ ಸಿಎಂ ಕೇಸ್ನ ಪಕ್ಕ ಮಾಹಿತಿ ಆಗಾಗ ಪಡಿತಾ ಇದ್ದಾರಂತೆ. ಯಾರಾದ್ರೂ ಸಚಿವರು, ಶಾಸಕರು ಪ್ರಭಾವ ಬೀರುವ ಪ್ರಯತ್ನ ಕರೆ ಮಾಡಿದ್ರ ಅನ್ನೋ ಬಗ್ಗೆಯೂ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ. ಜೈಲಿಗೆ ಯಾರಾದ್ರೂ ಭೇಟಿ ಮಾಡೋಕ್ ಬಂದಿದ್ರ, ಏನ್ ಮಾಹಿತಿ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೇಳ್ಪಡಿತಾ ಇದ್ದಾರೆ. ಗುಪ್ತಚರ ಇಲಾಖೆ ಮಾಹಿತಿ ಕೊಡೋ ಸಂದರ್ಭದಲ್ಲಿ ಪ್ರತಿ 3-4 ದಿನಕ್ಕೊಮ್ಮೆ ಸಿಎಂ ಇದರ ಬಗ್ಗೆ ಮಾಹಿತಿ ಕೇಳಿ ಪಡಿತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಪರವಾಗಿ ನಿರ್ಮಾಪಕ ಕೆ ಮಂಜು ಬ್ಯಾಟ್ ಬೀಸಿದ್ದಾರೆ. ನಾನು ದರ್ಶನ್ಗೆ ಲಂಕೇಶ್ ಪತ್ರಿಕೆ ನಿರ್ಮಿಸಿದ್ದೆ. ಅವತ್ತಿನ ದರ್ಶನ್ ಹೇಗಿದ್ರು ಈಗಲೂ ಹಾಗೇ ಇದ್ರು. ತುಂಬಾ ಬಡತನದಿಂದ ಬಂದ ಹುಡುಗ. ಈ ರೀತಿ ಘಟನೆಯಾಗಬಾರ್ದಿತ್ತು, ಆಗಿದೆ. ಯಾರ್ ತಪ್ಪು ಯಾರ್ ಸರಿ ಅಂತ ಯಾರು ಕಣ್ಣಾರೆ ಕಂಡಿಲ್ಲ. ಪೊಲೀಸ್ ತನಿಖೆ ನ್ಯಾಯಾಂಗ ತೀರ್ಮಾನ ಬರುತ್ತೆ. ದರ್ಶನ್ ಆ ಮಟ್ಟಕ್ಕೆ ಹೋಗಿಲ್ಲ ಅನ್ಸುತ್ತೆ. ಪವಿತ್ರ ಗೌಡ 10 ವರ್ಷದಿಂದ ಫ್ರೆಂಡ್ ಅಂತೆ. ಅವರ ಪರ್ಸನಲ್ ಹೆಚ್ಚಾಗಿ ಗೊತ್ತಿಲ್ಲ. ಇತ್ತೀಚೆಗೆ ಭೇಟಿಯಾಗಿ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ. ದರ್ಶನ್ ಅವರು ಜೈಲಿನಿಂದ ಬಂದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತೇವೆ. ದರ್ಶನ್ ನೋವ್ನಲ್ಲಿದ್ದಾರೆ, ಅವರನ್ನ ಮೀಟ್ ಮಾಡ್ತೀನಿ. ದರ್ಶನ್ ಒಳ್ಳೆಯವರು, ಸ್ನೇಹ ಜೀವಿ, ಕೆಲವರ ಜೊತೆ ಮನಸ್ತಾಪ ಇದೆ ಅಂತ ಕೆ ಮಂಜು ಹೇಳಿದ್ದಾರೆ. ಮತ್ತೊಂದು ಕಡೆ ಬಹುಭಾಷಾ ನಟ ಸಾಯಿಕುಮಾರ್ ಪ್ರತಿಕ್ರಿಯಿಸಿದ್ದು, ಭಗವಾನ್ ಸಿನಿಮಾದಿಂದ ನನ್ನ ದರ್ಶನ್ ಜರ್ನಿ ಶುರುವಾಯಿತು. ನನ್ನ ಸಿನಿಮಾ ಅಂದ್ರೆ ದರ್ಶನ್ಗೆ ತುಂಬಾ ಇಷ್ಟ. ಬೃಂದಾವನ ಸಿನಿಮಾದಲ್ಲಿ ದರ್ಶನ್ ಜೊತೆ ಆಕ್ಟ್ ಮಾಡಿದ್ದೆ. ಮೊದಲಿನ ಸಿನಿಮಾದಂತೆ ದರ್ಶನ್ ಕಿಂಚಿತ್ತೂ ಬದಲಾಗಿರ್ಲಿಲ್ಲ. ದರ್ಶನ್ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ರು. ಹೈದರಾಬಾದ್ನಲ್ಲಿ ಯಾರೋ ಹೇಳಿದಾಗ ದರ್ಶನ್ ಘಟನೆ ಬಗ್ಗೆ ಗೊತ್ತಾಯ್ತು. ನನಗೂ ಶಾಕ್ ಆಯ್ತು. ಬೇಜಾರಲ್ಲಿ ಇದ್ದೀನಿ ನಾನು ಅಂದಿದ್ದಾರೆ. ಬರ್ತಂದ ಬಂದಿದ್ದಾನೆ, ತುಂಬ ಕಷ್ಟ, ಹಸಿವು ಕಷ್ಟ, ಅವರೆಲ್ಲ ಜೀವನ ನೋಡ್ಬಿಟ್ಟಾನೆ. ಆಮೇಲೆ ಅವ್ರು ಕೆಟ್ಟೋರು ಅಂತೂ ಅಲ್ಲ ದರ್ಶನ್, ನಾವೆಲ್ಲ ಅನ್ಕೋತೀವಿ ಅಲ್ಲ. ಯಾಕಂದರೆ ಸೊ ಭಗವಾನಲ್ಲಿ ಮೀಟ್ ಮಾಡಿದ್ವಿ. ತುಂಬ ವಿತ್ ಆಲ್ ರೆಸ್ಪೆಕ್ಟು ಅವರಿಗೆ ನನ್ನ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಫೈನಲ್ ಆಗಿ ಬೃಂದಾವನ ಅಂತ ಒಂದು ತೆಲುಗು ಫಿಲ್ಮ್ ನಾವು NTRದು ಮಾಡೋವಾಗ ಅದು ಸೂಪರ್ ಕ್ಯಾರೆಕ್ಟ್ರು, ಮಾದೇಶ ಡೈರೆಕ್ಟ್ರು.
ಸೊ ಅದು ಮಾಡೋವಾಗೂ ಅಷ್ಟೇ, ಆವಾಗ ಭಗವಾನ್ ಮಾಡೋವಾಗ ಯಾವ ಥರ ಇದ್ರೋ ಆ ಥರನೇ ಆ ರೆಸ್ಪೆಕ್ಟು ರೇಣುಕಾ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ದಿವಂಗತ ಖಳನಟ ಸುಧೀರ್ ಪತ್ನಿ ಮಾಲತಿ ಸುಧೀರ್ ಮಾತಾಡಿದ್ದು, ದರ್ಶನ್ರನ್ನ ಬಾಲ್ಯದಿಂದಲೂ ನೋಡ್ಕೊಂಡು ಬಂದಿದ್ದೀನಿ, ನನ್ನ ಮಗ ಖಂಡಿತ ಹೊರ ಬರ್ತಾನೆ, ಆ ರಾಯರಲ್ಲಿ ಕೇಳ್ಕೊತೀನಿ ಅಂತ ಬಿಕ್ಕಿ ಅದ್ರು. ದುಃಖ ಇರುವಾಗ ಮೌನ ಇರುತ್ತೆ, ನೋವಿರುವಾಗ್ಲೂ ಮೌನ ಇರುತ್ತೆ. ತರುಣ್ ಜೊತೆಯೂ ದರ್ಶನ್ ಕುರಿತು ನಾನು ಏನ್ ಕೇಳಲಿಲ್ಲ ಅಂತ ಮಾಲತಿ ಸುಧೀರ್ ಕಣ್ಣೀರ್ ಹಾಕಿದ್ರು. ಅಂದಹಾಗೆ ದರ್ಶನ್ ಆಪ್ತ ಬಳಗದಲ್ಲಿ ಸುಧೀರ್ ಕುಟುಂಬ ಗುರುತಿಸಿಕೊಂಡಿದ್ದು, ಸುಧೀರ್ ಪುತ್ರ ತರುಣ್ ಸುಧೀರ್ ದರ್ಶನ್ಗೆ ಚಿತ್ರ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಮಗನಂತ ಇದ್ದವರು ದರ್ಶನ್ ಅವರು ಇವತ್ತು ಆರೋಪಿಯಾಗಿದ್ದಾರೆ. ವಿಷಯ ಬಗ್ಗೆ ಏನು ಮಾತಾಡಬೇಡಿ. ನನ್ನ ಮಗ ಹೊರಗೆ ಬಂದಾದ್ಮೇಲೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನ ಮಗ ಹೊರಗೆ ಬರಬೇಕಷ್ಟೇ. ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಏನೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ನೋಡೋಕ್ಕೆ ಹೋಗಿದ್ರು? ಇಲ್ಲ. ತರುಣ್ ಅವ್ರ ಹತ್ರ ಏನಾದರೂ ಕೇಳಿ? ಇಲ್ಲ, ನಾವು ಯಾವ ವಿಷಯವಾಗಿ ಏನೂ ಮಾತಾಡಿಲ್ಲ. ಮೌನ, ನೋವಿರುವಾಗ ಮೌನ ಇರುತ್ತೆ ಅಲ್ವಾ, ದುಃಖ ಇರುವಾಗ ಮೌನ ಇರುತ್ತೆ ಅಷ್ಟೇ. ನಾವು ಮೌನವಾಗಿದ್ದೀವಿ. ನಾನು ಅವನ್ನ ಜಾಸ್ತಿ ತರುಣನೇನು ಮಾತಾಡ್ಸಲ್ಲ, ಅವನು ನನ್ನೇನು ಮಾತಾಡ್ಸಲ್ಲ. ಏನು ಅದೆಲ್ಲ ನನಗೇನು ಕೇಳಬೇಕು. ವಿಜಯಪುರ ಕೊಲ್ಹಾರದ ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಜೂಜು ಆಡುತ್ತಿದ್ದಾಗ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತೆಪ್ಪದಲ್ಲಿ ಹೋಗುವಾಗ ತೆಪ್ಪ ಮುಗಿಚಿ 5 ಜಲಸಮಾಧಿಯಾಗಿದ್ರು. 4 ಔಟ್ಬೋಟ್ ಮಷಿನ್ನ ಸಹಾಯದಿಂದ ಶೋಧ ಕಾರ್ಯಾಚರಣೆಗಿಳಿದ ಸಿಬ್ಬಂದಿ ಮೀನಿನ ಬಲೆಗೆ ಸಿಲುಕಿದ್ದ ತಯಾಬ್ ಚೌಧರಿ ಹಾಗೂ ದಶರಥ ಗೌಡ್ರಿ ಎಂಬುವರ ಶವವನ್ನು ಹೊರತೆಗೆದರು. ಉಳಿದ 2 ಶವಕ್ಕಾಗಿ ಬೆಳಗ್ಗೆಯೇ ಪೊಲೀಸರು ಶೋಧ ಕಾರ್ಯ ನಡೆಸಿದ್ರು. 2 ಶವ ಸಾಗಿಸಲು ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಶವ ಸಾಗಿಸಲು ಪರದಾಡಿದ್ರು. ಮತ್ತೊಂದು ಕಡೆಗೆ ತಯಾಬ್ ಚೌಧರಿ ಶವ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮತ್ತೊಂದು ಕಡೆಗೆ ನಾಪತ್ತೆಯಾಗಿರುವ ಮೆಹಬೂಬ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೆಹಬೂಬ್ ತಂದೆ ನೂರ್ ವಾಲಿಕಾರ್ ಮಾತನಾಡಿ, ಪೊಲೀಸರು ಬೆನ್ನು ಹತ್ತಿದ್ದರಿಂದ ತಪ್ಪಿಸಿಕೊಳ್ಳಲು ಹೋದಾಗ ಘಟನೆ ನಡೆದಿದೆ ಅಂತ ಆರೋಪಿಸಿದ್ರು. ಈ ಮಧ್ಯೆ ಜೀವ ಉಳಿಸಿಕೊಂಡ ಬಶೀರ್ ಹೊನವಾಡ್ ಮಾತನಾಡಿ, ನಾನು ಜೂಜಾಟ ಆಡುವಾಗ ಅಲ್ಲೇ ಇದ್ದೆ, ದಿಢೀರನೆ ಪೊಲೀಸರು ಬಂದ್ರು, ಆಗ ಎಲ್ಲರೂ ಹೆದರಿ ಎಲ್ಲರೂ ತೆಪ್ಪದಲ್ಲಿ ಓಡಿ ಹೋದ್ರು ಅಂತ ಘಟನೆಯನ್ನ ವಿವರಿಸಿದ್ದಾನೆ. ಆಡಕತ್ತಿದ್ರು, ಅಲ್ಲಿ ಹೋಗಿ ನಿಂತಿದ್ನಿ ಬಿಡ್ರಿ, ಆಡದೇ ನಿಂತಿದ್ರಿ. ಏನಾತ ಅವಾಗ? ಅವ್ ಸಾಹೇಬ್ರು ಬಂದ್ರಿ, ಯಾರು ಪೊಲೀಸರು ಬಂದು ಪಿ ಸಾಬ್ ಅವ್ರು ಬಂದರು. ಅವರು ಓಡಿ ಪುಟ್ಟ್ಯಾಗ ಹತ್ತಿ ಬಿಟ್ರಿ. ಹತ್ತಿದ್ಗಳನ್ನ ನಾನು ಪುಟ್ಟ್ಯಾಗ ಹತ್ತಬೇಕಾದ ಕೇಸಿಂದ ಅಂಜಿ ನಾನು ಗಾಬರಿಯಾಗಿ ಒಂದು ಹೆಜ್ಜೆ ಇಟ್ಟಿನ್ರಿ. ಇಟ್ಟಿದ್ಗಳನ್ನ ಇಳಿರಿ ಅಂತ ಕೇಸ ನಾನು ಇಳಿದ್ಬಿಟ್ರಿ. 6 ಬೋಟ್ ಫೈರ್ ಎಮರ್ಜೆನ್ಸಿ ಸರ್ವಿಸಸ್ ಅವ್ರದ್ದು 6 ತಂಡ, ಈ 6 ಬೋಟ್ ಜೊತೆಗೆ ಈಗ ಸರ್ಚ್ ಆಪರೇಷನ್ ನಡೆಸ್ತಾ ಇದೆ. ಅದರಲ್ಲಿ ಈಗಾಗಲೇ 3 ಜನರಿಗೆ ಡೆಡ್ ಬಾಡಿ ನಾವು ಹೊರಗಡೆ ತೆಗೆದಿದ್ದೀವಿ. ಬೆಂಗಳೂರಿನ ಕಾಕ್ಸ್ಟೌನ್ ದೊಡ್ಡಗುಂಟೆ ಬಳಿ ಸುಮಾರು 35 ವರ್ಷದ ಅಜಿತ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಐಟಿಸಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವಾಗ ಕೊಲೆ ನಡೆದಿದೆ. ಬಡ್ಡಿ ಹಣಕ್ಕಾಗಿ ಅಜಿತ್ ಕೊಲೆ ಶಂಕೆ ವ್ಯಕ್ತವಾಗಿದೆ. ಕೊಲೆಯಾದ ಅಜಿತ್ ವ್ಯಕ್ತಿಯೊಬ್ಬರಿಂದ ಅಧಿಕ ಬಡ್ಡಿಗೆ ಹಣ ಪಡೆದಿದ್ರು. ಬಡ್ಡಿ ಹಣ ಮತ್ತು ಅಸಲು ಹಣ ವಾಪಸ್ ವಿಚಾರಕ್ಕೆ ಆರೋಪಿ ಮತ್ತು ಅಜಿತ್ ನಡುವೆ ಗಲಾಟೆ ಆಗ್ತಿತ್ತು. ಇಂದು ಆರೋಪಿ ಮನೆಗೆ ಬರೋದನ್ನೇ ಕಾದು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಸಿಂಗಸಂದ್ರದಿಂದ ಬಂದು ಆರೋಪಿ ಕೃತ್ಯವೆಸಗಿದ್ದಾರೆ. ಸದ್ಯ ಆರೋಪಿ ಪತ್ತೆಗಾಗಿ ಪುಲಕೇಶಿ ನಗರ ಪೊಲೀಸರು ತೀವ್ರ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಸಾಕಷ್ಟು ವಿರೋಧದ ನಡುವೆಯೂ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ವಿಜ್ಞಾನಿಗಳ ಆಗಮನಕ್ಕೂ ಮುನ್ನವೇ ಗಣಿ ಮತ್ತು ಭೂವಿಜ್ಞಾನ ಹಾಗೂ ನೀರಾವರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಕುಳಿ ಕೊರೆಯುವ ಕಾರ್ಯ ಶುರುವಾಗಿದೆ. ಬೇಬಿ ಬೆಟ್ಟದ ಆಯಾ ಸ್ಥಳಗಳಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಕುಳಿಗಳಿಗೆ ಸ್ಫೋಟಕ ತುಂಬಿ ಟ್ರಯಲ್ ಬ್ಲಾಸ್ಟ್ ಮಾಡಲಿದ್ದಾರೆ. 2 ದಿನಗಳಲ್ಲಿ ಕೆಆರ್ಎಸ್ಗೆ ಜಾರ್ಖಂಡ್ ವಿಜ್ಞಾನಿಗಳ ತಂಡ ಆಗಮಿಸಲಿದೆ. ಕುಳಿ ತೊಡುತ್ತಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಡ್ಯಾಂನ ಅಣತಿ ದೂರದಲ್ಲೇ ಬೇಬಿ ಬೆಟ್ಟ ಇದ್ದು ಟ್ರಯಲ್ ಬ್ಲಾಸ್ಟ್ಗೆ ಸಾಕಷ್ಟು ವಿರೋಧ ಇದೆ. 5 ಕಡೆ ನಾವು ಡ್ರಿಲ್ಲಿಂಗ್ ಮಾಡಿಸ್ತೀವಿ, ಡ್ಯಾಮ್ ಸೇಫ್ಟಿ ವೈಸ್ ನೋಡ್ಬಿಟ್ಟು ಏನು ಮಾಡ್ತಾರೆ ಸರ್. ಒಂದೇನು ಅಂದರೆ ಅವರು ಪಾಯಿಂಟ್ನ ಲೊಕೇಟ್ ಮಾಡಿದ್ದಾರೆ, ಎಷ್ಟಡಿ ಕುಡಿಬೇಕು, ಎಷ್ಟಡಿ ಏನು ಮಾಡಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಸ್ಪೆಸಿಫಿಕೇಶನ್. ಯಾಕೆಂದರೆ ಹೈಕೋರ್ಟ್ ಆದೇಶ ಇದೆ, ಜಿಲ್ಲಾಡಳಿತದ ಆದೇಶ ಇದೆ, ಅದನ್ನ ಫಾಲೋ ಮಾಡ್ತೀವಿ. ಇದು ಕೋರ್ಟ್ ಆದೇಶ ಇರೋದ್ರಿಂದ ನಾವೇನು ಇದ್ರ ಬಗ್ಗೆ ಹೇಳಲಿಕ್ಕೆ ಬರಲ್ಲ ಸರ್. ಅವ್ರು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕುಳಿ ಹೊಡಿಬೇಕು ಏನು ಅಂತ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಆ್ಯಸ್ ಪರ್ ದಿ ಸ್ಪೆಸಿಫಿಕೇಶನ್ ನಾವು ಡ್ರಿಲ್ ಮಾಡಿಸ್ತೀವಿ. ಕೊಡಗಿನ ಚಿಕ್ಲಿಹೊಳೆ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಜಲಾಶಯದ ಹೆಚ್ಚುವರಿ ನೀರು ಜಲಾಶಯದಲ್ಲಿ ಅಳವಡಿಸಿರುವ ಸುರುಳಿಯಾಕಾರದ ಕೊಳವೆಯಲ್ಲಿ ಹೊರಚೆಲ್ಲುವ ದೃಶ್ಯ ರಮಣೀಯವಾಗಿದೆ. ಜಲಾಶಯ ಭರ್ತಿಯಾದ ಹಿನ್ನೆಲೆ ಮಡಿಕೇರಿ ಶಾಸಕ ಮಂಥರ್ಗೌಡ ಚಿಕ್ಲಿಹೊಳೆ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ. ಇನ್ನು ಕೆಆರ್ಎಸ್ ಡ್ಯಾಂನಲ್ಲಿ ಒಂದು ವಾರದಲ್ಲಿ 11 ಅಡಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕಳೆದ ಬುಧವಾರ 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಂನಲ್ಲಿ 87 ಅಡಿ ನೀರಿತ್ತು. ಇವತ್ತು 98.10 ಅಡಿಯಷ್ಟು ನೀರಿದೆ. ಇದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕು ಪಡೆದುಕೊಂಡ್ರೆ ಕೆಆರ್ಎಸ್ ಆದಷ್ಟು ಬೇಗ ಭರ್ತಿಯಾಗಿದೆ.
ಮಳೆಯಾಗುತ್ತೆ. ಚಿಕ್ಕಮಗಳೂರಿನಲ್ಲೂ ಭಾರಿ ಗಾಳಿ ಮಳೆ ಜೋರಾಗಿದ್ದು ಚಾರ್ಮಾಡಿ, ಕೊಟ್ಟಿಗೆಹಾರ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದ್ದು, ಕೊಟ್ಟಿಗೆಹಾರ, ಬಾಳೂರು, ಬಣಕಲ್ ಸೇರಿದಂತೆ ಹಲವು ಕಡೆ ಮಳೆ, ವಿದ್ಯುತ್ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಭಾರಿ ಮಳೆಯಿಂದ ಚಾರ್ಮಾಡಿ ಘಾಟ್ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಮಂಗಳೂರು, ಮೂಡಿಗೆರೆ, ಚಿಕ್ಕಮಗಳೂರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಪ್ರಮಾಣ ಕಡಿಮೆಯಾದರೂ ಕಡಲ ಅಬ್ಬರ ಹೆಚ್ಚಾಗಿದೆ. ಮಂಗಳೂರು ಹೊರವಲಯದ ಸುರತ್ಕಲ್, ಗುಡೇಕೊಪ್ಲ ಕಡಲ ತೀರದಲ್ಲಿ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಮುಳುಗಡೆಯಾದ ಡ್ರೆಡ್ಜಿಂಗ್ ಹಡಗಿಗೆ ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಜುಲೈ 9ರವರೆಗೂ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ನಾಡದೋಣಿ ಮೀನುಗಾರಿಕೆಗೂ ನಿಷೇಧ ಇದ್ದು, ದೋಣಿಗಳೆಲ್ಲ ದಡದಲ್ಲಿ ಲಂಗರು ಹಾಕಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರುವಾಜೆ, ಕೊಡಿಯಾಳ ಊರುಗಳ ಸ್ಥಿತಿಯಂತೂ ಆ ದೇವರಿಗೆ ಪ್ರೀತಿ. ಏನಡ್ಕ, ಸಾರಕೆರೆ ಬಳಿ ಕಿಂಡಿ ಅಣೆಕಟ್ಟು ಮೇಲ್ಭಾಗ ಬಿರುಕು ಬಿಟ್ಟ ಕಾರಣ ಅಡಿಕೆ ಮರಗಳನ್ನು ಅಡ್ಡವಾಗಿ ಹಾಕಿ ಅದನ್ನೇ ಸಂಪರ್ಕ ಸೇತುವೆಯನ್ನಾಗಿ ಊರಿನವರು ಮಾಡಿಕೊಂಡಿದ್ದಾರೆ. ಉಕ್ಕಿ ಹರಿಯುವ ಗೌರಿ ಹೊಳೆಯ ಕಿಂಡಿ ಅಣೆಕಟ್ಟು 15 ವರ್ಷಗಳ ಹಿಂದೆಯೇ ಶಿಥಿಲಗೊಂಡಿತ್ತು. ಬೇಸಿಗೆಯಲ್ಲಿ ಹೊಳೆಯಲ್ಲೇ ವಾಹನ ದಾಟಿಸುವ ಇಲ್ಲಿನ ನಿವಾಸಿಗಳು ಮಳೆಗಾಲದಲ್ಲಿ 8 ಕಿಲೋಮೀಟರ್ ಸುತ್ತು ಬಂದು ಪೇಟೆ ತಲುಪಬೇಕಾದ ಸ್ಥಿತಿ ಎದುರಾಗಿದೆ. ಸೇತುವೆಗಾಗಿ ಮನವಿ ಸಲ್ಲಿಸಿದರೂ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಪೆರುವಾಜೆ ಮತ್ತು ಕೊಡಿಯಾಲ ಬರುವ ಜನರಿಗೆ ಇಲ್ಲಿ ಸಂಕಟ ತುಂಬಾ ಕಷ್ಟಗಳು ಅನುಭವಿಸಬೇಕಾಗ್ತದೆ. ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಂದರೆ ಪ್ರಾಯದವರು, ಹ್ಯಾಂಡಿಕ್ಯಾಪ್ಟರ್ನವರೆಲ್ಲ ಇಲ್ಲಿ ಆಚೆಯಿಂದ ಈಚೆಗೆ ದಾಟಿ ಬರಬೇಕಾದ್ರೆ ಶಾಲೆಗೆ ಹೋಗ್ತಾರೆ, ಹೇಗೆ ಹೋಗಬೇಕಾಗ್ತದೆ? ಅಸೌಖ್ಯ ಆದರೆ ಅವರನ್ನು ತರುವುದಾದ್ರೂ ಹೇಗೆ? ಮತ್ತು ನಮಗೆ ತುಂಬ ಕಷ್ಟ ಇಲ್ಲಿ ತುಂಬ ಆಗ್ತಾ ಇದೆ. ಕರಾವಳಿ ಮಲೆನಾಡಿನಲ್ಲಿ ಮಳೆ ಮುಂದುವರೆದಿದೆ. ಹಾಸನದಲ್ಲಿ ನಿರ್ಮಾಣ ಹಂತದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿದೆ. ಬೆಂಗಳೂರು ಟು ಮಂಗಳೂರು ನಡುವಿನ ಶಿರಾಡಿ ಘಾಟ್ ಮಾರ್ಗದ ಸಕಲೇಶ್ಪುರ ಬೈಪಾಸ್ನಲ್ಲಿ ಹಲವೆಡೆ ಕುಸಿತವಾಗಿದೆ. ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಜೊತೆಗೆ ಭಾರೀ ಪ್ರಮಾಣದ ಮಣ್ಣಿನ ಕುಸಿತವಾಗಿರುವುದರಿಂದ ಚತುಷ್ಪಥ ರಸ್ತೆಯಲ್ಲಿ ಮಣ್ಣು ಕುಸಿತದಿಂದ ಬೈಪಾಸ್ ರಸ್ತೆಯ ಒಂದು ಬದಿಯ ಸಂಚಾರ ಸ್ಥಗಿತ ಮಾಡಲಾಗಿದೆ. ಇನ್ನು ಉಡುಪಿಯಲ್ಲಿ ಸುಂಟರಗಾಳಿಯ ಜೊತೆಗೆ ಭಾರೀ ಗಾಳಿ ಮಳೆಯಾಗ್ತಾ ಇರುವುದರಿಂದ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬನ್ನಂಜೆ ನಿಟ್ಟೂರು ಭಾಗದಿಂದ ಒಳಚರಂಡಿಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ನೀರು ಹರಿತಾ ಇದೆ. ಕಡೇಕಾರು ಜಂಕ್ಷನ್ನಲ್ಲಿ 100 ವರ್ಷದ ಆಲದ ಮರ ಮನೆ ಅಂಗಡಿಗಳ ಮೇಲೆ ಉರುಳಿ ಬಿದ್ದಿದೆ. ಕಡೇಕಾರು ಪೋಸ್ಟ್ ಆಫೀಸ್ ಮೇಲೆ ವಿದ್ಯುತ್ ಕಂಬ ಬಿದ್ದು ಮೇಲ್ಛಾವಣಿ ಕುಸಿದಿದೆ. 3 ಅಂಗಡಿಗಳ ಮೇಲೆ ಕೊಂಬೆ ಬಿದ್ದಿದೆ. ಪಕ್ಕದಲ್ಲಿರುವಂತಹ ನಾಗಬನದ ಕಾಂಪೌಂಡ್ ವಾಲ್ ಭಾಗಶಃ ಕುಸಿದಿದೆ. ಗಾಳಿಯ ಅಬ್ಬರಕ್ಕೆ ಹೋಟೆಲ್ ಒಂದರ ಮೇಲ್ಛಾವಣಿಗೆ ಹಾನಿಯಾಗಿದೆ. ಇತ್ತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದಿದ್ದು 4 ಗಾಯವಾದಂತಹ ಘಟನೆ ನಡೆದಿದೆ.